ಹಾಯ್, ಇವತ್ತು ಪೈಥಾನ್ ವೇರಿಯಬಲ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಫಸ್ಟು ಬೇಸಿಕ್ ಕಾನ್ಸೆಪ್ಟ್ ಅಂದರೆ ವೇರಿಯಬಲ್ಸ್ ಬಗ್ಗೆ ಗೊತ್ತಿರಬೇಕು. ಇದು ಸಖತ್ ಇಂಪಾರ್ಟೆಂಟು. ಯಾರ್ಯಾರು ಪೈಥಾನ್ ಕಲಿಬೇಕು ಅಂದ್ಕೊಂಡಿದ್ದಾರೆ ವೇರಿಯಬಲ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವೇರಿಯಬಲ್ ತಿಳ್ಕೊಳಕ್ಕೂ ಮುಂಚೆ ನಾವು ಪೈಥಾನ್ ಸಿಂಟ್ಯಾಕ್ಸ್, ಬೇಸಿಕ್ ಸಿಂಟ್ಯಾಕ್ಸ್ ತಿಳ್ಕೊಳ್ಳೋಣ. ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟ್. ಯಾವುದೇ ಆಗಲಿ ನಾವು ಫಸ್ಟು ಒಂದು ಡೇಟಾನ ಯಾವ ಥರ ಪ್ರಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದು ಪೈಥಾನ್, ಇದು ಪ್ರಿಂಟ್ ಇದೆಯಲ್ಲ, ಇದು ಪ್ರಿಂಟ್ ಈಸ್ ಎ ಫಂಕ್ಷನ್. ಇಟ್ ಈಸ್ ಎ ಒನ್ ಆಫ್ ದ ಫಂಕ್ಷನ್. ಇದು ಒಂದು ಫಂಕ್ಷನು. ಇದ್ರೊಳಗಡೆ ನಾವು ಏನು ಬರಿತೀವೋ, ಏನು ಟೈಪ್ ಮಾಡ್ತೀವೋ ಅದನ್ನೆಲ್ಲ ಅದು ಔಟ್ಪುಟ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಟರ್ಮಿನಲ್ ಅಲ್ಲಿ ಅಥವಾ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ರಿಂಟ್ ಆಫ್ ಪೇಜಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದ್ದೀನಿ, ಅಂದರೆ ಬರೆದಿದ್ದೀನಿ. ಸೊ ಇದನ್ನ ರನ್ ಮಾಡಿದ್ರೆ ನೋಡಿ ನೀವೇ, ಪೇಜಸ್ ಅಂತ ಹೇಳ್ಬಿಟ್ಟು ಔಟ್ಪುಟ್ ಅಲ್ಲಿ ಬರುತ್ತೆ. ಇದು ಪ್ರಿಂಟ್ ಅನ್ನೋದು ಒಂದು ಇನ್ಬಿಲ್ಟ್ ಫಂಕ್ಷನ್, ಪೈಥಾನ್ ಇನ್ಬಿಲ್ಟ್ ಫಂಕ್ಷನ್ ಇದು. ಸೊ ಯಾವೆಲ್ಲ ಫಂಕ್ಷನ್ಸ್, ಈಗ ಫಂಕ್ಷನ್ಸ್ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಅಂದ್ರೆ, ಸೊ ಈ ತರ ಒಂದು ಯಾವ್ದಾರ ಒಂದು ವರ್ಡ್ ಇರುತ್ತೆ, ಆ ವರ್ಡ್ ಪಕ್ಕದಲ್ಲಿ ನಮ್ಗೆ ಕರು ಬ್ರೇಸ್ ಅಲ್ಲಿ ಇದ್ರೆ, ಯಾವ್ದಾರ ಆಗ್ಲಿ, ಸೊ ಈ ತರ ಕರು ಬ್ರೇಸ್ ಅಲ್ಲಿ ಇತ್ತಂದ್ರೆ ಅವನ್ನ ನಾವು ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಅವನ್ನ ನಾವು ಫಂಕ್ಷನ್ ಅಂತ ಕರಿತೀವಿ. ಸೊ ಪ್ರಿಂಟ್ ಈಸ್ ಎ ಫಂಕ್ಷನ್, ಓಕೆನಾ. ಇದ್ರ ಈ ತರ ಕರು ಬ್ರೇಸ್ ಅಲ್ಲಿ ಇರುವಂತ ಪ್ರತಿಯೊಂದು ಫಂಕ್ಷನ್ ಪ್ರತಿಯೊಂದನ್ನು ಫಂಕ್ಷನ್ ಅಂತೀವಿ. ಬೇಜಾನ್ ಫಂಕ್ಷನ್ಸ್ ಬರ್ತವೆ, ಇನ್ಬಿಲ್ಟ್ ಫಂಕ್ಷನ್, ಲೆನ್ ಅಂತ ಹೇಳಿ ಫಂಕ್ಷನ್ ಬರುತ್ತೆ. ಸೊ ಇನ್ನು ಸಖತ್ ಫಂಕ್ಷನ್ ಬರ್ತವೆ, ಅದ್ ಮುಂದೆ ನೋಡೋಣ. ಸೊ ಈಗ ಸದ್ಯಕ್ಕೆ ಒಂದ್ ನಿಮಿಷ, ಇವಾಗ ಸದ್ಯಕ್ಕೆ ನಾವು ಪ್ರಿಂಟ್ ಅನ್ನ ನೋಡೋಣ. ಇದು ಬೇಸಿಕ್ ಸಿಂಟ್ಯಾಕ್ಸ್. ಸೊ ಇದ್ರೊಳಗಡೆ ನಮ್ಮ ಪ್ರಿಂಟ್ ಒಳಗಡೆ ಇವಾಗ ಬೇರೆ ಏನಾದ್ರು ಲೈಕ್ ಇದ್ಲೇನು ಸದ್ಯಕ್ಕೆ ಬೇಡ. ಸೊ ಪ್ರಿಂಟ್ ಒಳಗಡೆ ಇವಾಗ ಒಂದು ನಂಬರ್ ಕೊಡ್ತೀನಿ, 12 ಅಂತ ನಂಬರ್ ಕೊಡ್ತೀನಿ. ಸೊ ನಂಬರ್ ಕೊಟ್ಬಿಟ್ಟು ರನ್ ಮಾಡಿದ್ರೆ, ಸೊ ನಾವು ಸೇವ್ ಮಾಡ್ಬೇಕು, ಕಂಟ್ರೋಲ್ ಸೇವ್. ಸೊ ಇವಾಗ ರನ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ 12 ಬರುತ್ತೆ. ಅದೇ ರೀತಿ ನೀವು ಏನ್ ಬೇಕಾದ್ರೂ ಕೊಡ್ಬೋದು. ಇದ್ರೊಳಗಡೆ ಇನ್ನ ಎಕ್ಸಾಂಪಲ್ ನೋಡ್ಬೇಕಂದ್ರೆ, ನವೀನ್ ತೇಜಸ್ ಯೂಟ್ಯೂಬ್ ಚಾನಲ್, ಓಕೆ. ಸೊ ಈ ತರ ಕೊಟ್ಟು ಪ್ರಿಂಟ್ ಮಾಡಿದ್ರೆ, ಎಕ್ಸಿಕ್ಯೂಟ್ ಮಾಡಿದ್ರೆ, ಸೇವ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಆವಾಗ ಆಟೋಮೆಟಿಕ್ ನಮಗೆ ಔಟ್ಪುಟ್ ನೋಡಿ ಇಲ್ಲಿ ಬರುತ್ತೆ. ಸೊ ಇದು ಬೇಸಿಕ್ ಸಿಂಟ್ಯಾಕ್ಸ್, ಪ್ರಿಂಟ್ ಮಾಡೋದು. ನಾವು ನಂಬರ್ ಆದ್ರೂ ಪ್ರಿಂಟ್ ಮಾಡ್ಬೋದು, ಸ್ಟ್ರಿಂಗ್ಸ್ ಆದ್ರೂ ಪ್ರಿಂಟ್ ಮಾಡ್ಬೋದು, ಯಾವುದೇ ರೀತಿ ನಮ್ಗೆ ಏನ್ ಬೇಕು ಎಲ್ಲಾ ತರದ್ದನ್ನು ಇಲ್ಲಿ ಪ್ರಿಂಟ್ ಮಾಡ್ಬೋದು. ಅದು ಔಟ್ಪುಟ್ ಅಲ್ಲಿ ಬರುತ್ತೆ ಆಸ್ ಇಟ್ ಈಸ್. ನಾವು ಅದರೊಳಗಡೆ ಏನ್ ಬರ್ದಿರ್ತೀವೋ ಅದೇ ಔಟ್ಪುಟ್ ಅಲ್ಲಿ ಬರುತ್ತೆ. ಇದು ಪ್ರಿಂಟ್ ಇನ್ಬಿಲ್ಟ್ ಫಂಕ್ಷನ್. ಇವಾಗ ನಾವು ವೇರಿಯಬಲ್ಸ್ ನೋಡೋಣ. ಇದು ಇಷ್ಟಕ್ಕೆ ಸಾಕು. ವೇರಿಯಬಲ್ಸ್ ಅಲ್ಲಿ ಫಸ್ಟ್ ನಾವು ವಾಟ್ ಈಸ್ ವೇರಿಯಬಲ್, ವೇರಿಯಬಲ್ ಅಂದ್ರೆ ಏನು ಫಸ್ಟ್ ಅದನ್ನ ತಿಳ್ಕೊಬೇಕು ನಾವು. ಸೊ ಇವಾಗ ವೇರಿಯಬಲ್ ಈಸ್ ಅನ್ ಎ ನೇಮ್ ಯೂಸ್ ಟು ಸ್ಟೋರ್ ಎ ವ್ಯಾಲ್ಯೂ ಇನ್ ಎ ಮೆಮೊರಿ. ಸೊ ವೇರಿಯಬಲ್ ಅನ್ನೋದು ಒಂದು ನೇಮ್ ಗೈಸ್. ಸೊ ನಾನು ಇದನ್ನ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಟರ್. ಸೊ ಈಗ ಒಂದು ವೇರಿಯಬಲ್ ಅನ್ನೋದು, ಈಗ ಏಜ್ ಅನ್ನೋದು ಒಂದು ನೇಮ್, ಕರೆಕ್ಟಾ. ಸೊ ಇದು ಏಜ್ ಅನ್ನೋದು ಒಂದು ನೇಮು. ಇದು ನಮ್ಮ ಏಜ್ ಒಳಗಡೆ ನೀನು ವೇರಿಯಬಲ್ ಒಳಗಡೆ ಏನ್ ಸ್ಟೋರ್ ಮಾಡ್ಕೊಡ್ತೀಯ ಅದನ್ನ ರೆಫರ್ ಮಾಡುತ್ತೆ. ಸೊ ಇವಾಗ ಏಜ್ 23, ಇದನ್ನ ರೆಫರ್ ಮಾಡ್ತೈತಿ. ಏಜ್ ಇಸ್ ಎ ನೇಮ್, ಇಟ್ ರೆಫರ್ಸ್ ಟು ಆಬ್ಜೆಕ್ಟ್ ವ್ಯಾಲ್ಯೂ ಆರ್ ವ್ಯಾಲ್ಯೂ. ಸೊ ನಾವು ಇದನ್ನ ಏಜ್ ನಾವು ಆಬ್ಜೆಕ್ಟ್ ಅಂತಲೂ ಕೂಡ ಕರಿಬಹುದು. ಇದನ್ನ ನಾವು ಏಜ್ ನ ಯೂಸ್ ಮಾಡ್ಕೊಂಡು ನಾವು ಇದನ್ನ ವ್ಯಾಲ್ಯೂನ ಆಕ್ಸೆಸ್ ಮಾಡಬಹುದು. ಸೊ ಈ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗಿರುತ್ತೆ, ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು ವಿಜುವಲ್ ಡಯಾಗ್ರಾಮ್ ಯಾವ ತರ ವೇರಿಯಬಲ್ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಏಜ್ ಈಕ್ವಲ್ಸ್ 20 ಅಂತ ಅಂದ್ರೆ ಇದು ವೇರಿಯಬಲ್ ಏಜ್. ಏಜ್ ಅನ್ನೋದು ವೇರಿಯಬಲ್. ಸೊ ಅದ್ರೊಳಗಡೆ ನಮ್ಗೆ 23 ಅನ್ನೋದು ವ್ಯಾಲ್ಯೂ ಇದೆ. ಸೊ ಇದು ಜಸ್ಟ್ ಇದು ಬೇಸಿಕ್. ಇವಾಗ ಅದರಲ್ಲಿ ನಾವು ವೇರಿಯಬಲ್ ನ ನಾವು ಕ್ರಿಯೇಟ್ ಮಾಡೋದ್ರಲ್ಲಿ ವೇರಿಯಬಲ್ ಇನಿಷಿಯಲೈಸೇಷನ್ ಅಂತಾರೆ. ಸೊ ವೇರಿಯಬಲ್ ಇನಿಷಿಯಲೈಸೇಷನ್ ಅಲ್ಲಿ ನಮಗೆ, ಸೊ ನಾವು ವೇರಿಯಬಲ್ ಒಳಗಡೆ ಸ್ಟ್ರಿಂಗ್ ಆದ್ರೂ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಇಂಟೀಜರ್ ವ್ಯಾಲ್ಯೂನಾದ್ರೂ ಸ್ಟೋರ್ ಮಾಡ್ಬೋದು, ನಂಬರ್ಸ್ಗಳು. ಸೊ ಇಲ್ಲಾಂದ್ರೆ ಈ ತರ ಡೆಸಿಮಲ್ ವ್ಯಾಲ್ಯೂಸ್ ಇರ್ತವೆ, ಅವನ್ನ ಕೂಡ ಸ್ಟೋರ್ ಮಾಡ್ಬೋದು. ಹಾಗೆ ನಾವು ಬೂಲಿಯನ್ ವ್ಯಾಲ್ಯೂಸ್, ಟ್ರೂ ಫಾಲ್ಸ್ ಆ ತರದ ವ್ಯಾಲ್ಯೂಸ್ ಕೂಡ ಸ್ಟೋರ್ ಮಾಡ್ಬೋದು. ಇವಾಗ ನೋಡಿ, ಸೊ ನಮಗೆ ವೇರಿಯಬಲ್ಸ್ ಇದರಲ್ಲಿ ತೆಗೆದ್ಬಿಡೋಣ.
ಇಲ್ಲೊಂದು ಫೈಲ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಇದೆಲ್ಲ ಹೇಳಿದ್ದೀನಿ ಯಾವ ಥರ ಇದು ಮಾಡೋದು ಅಂತೇಳಿ. ಇವಾಗ ಒಂದು ವೇರಿಯಬಲ್ನ ಬರಿತಾ ಇದ್ದೀನಿ. ಇವಾಗ ಒಂದು ವೇರಿಯಬಲ್, ಸೊ ಯಾವುದು ಏಜ್ ಅನ್ನೋದು ಒಂದು ವೇರಿಯಬಲ್. ಏಜ್ ಒಳಗಡೆ ನಾನು 25 ಅಂತೇಳಿ ಹಾಕ್ತೀನಿ, ಸರಿನಾ? ಇವಾಗ ನಾನು ಜಸ್ಟ್ ಸೊ ಇದು ವೇರಿಯಬಲ್ ಇನಿಷಿಯಲೈಸೇಷನ್ ಅಂತಾರೆ. ಸೊ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಬಿಟ್ಟು ಅದ್ರೊಳಗಡೆ ವ್ಯಾಲ್ಯೂ ಹಾಕಿದ್ರೆ ನಾನು ಅದನ್ನ ವೇರಿಯಬಲ್ ಇನಿಷಿಯಲೈಸೇಷನ್ ಅಂತಾರೆ. ಸೊ ಇವಾಗ ಅದನ್ನ ಪ್ರಿಂಟ್ ಮಾಡೋಣ. ಪ್ರಿಂಟ್ ಇದು ರೆಕಮೆಂಡೇಶನ್ಸ್ ಗೈಸ್ ಬರ್ತಾ ಇರುತ್ತೆ ಅದು. ಇವಾಗ ಪ್ರಿಂಟ್ ಮಾಡೋಣ, ಟೈಪ್ ಮಾಡೋಣ ಪ್ರಿಂಟ್ ಏನು ಏಜ್ನ ಪ್ರಿಂಟ್ ಮಾಡಿದೆ ನಾನೀಗ. ಇವಾಗ ರನ್ ಮಾಡ್ತೀನಿ. ಬಂತು ನೋಡಿ 25. ಸೊ ನಾವಿಲ್ಲಿ ಒಂದು ವೇರಿಯಬಲ್ ಏಜ್ ಅನ್ನೋದೊಂದು ವೇರಿಯಬಲ್ ಕ್ರಿಯೇಟ್ ಮಾಡಿದೀವಿ. ಆ ವೇರಿಯಬಲ್ ಒಳಗಡೆ ಒಂದು ವ್ಯಾಲ್ಯೂ ಹಾಕಿದೀವಿ, ಅದನ್ನ ಪ್ರಿಂಟ್ ಮಾಡ್ತಾ ಇದೀವಿ. ಸೊ ಅದು ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಇದು ವೇರಿಯಬಲ್ ಇನಿಷಿಯಲೈಸೇಷನ್ ಅಂತಾರೆ. ಸೊ ಇವಾಗ ನಾನು ಇಲ್ಲಿ ಇಂಟಿಜರ್ ವ್ಯಾಲ್ಯೂನ ಅದರಲ್ಲಿ ಸ್ಟೋರ್ ಮಾಡಿದ್ದೀನಿ. ವೇರಿಯಬಲ್ ಈಸ್ ಎ ಒನ್ ಆಫ್ ಆಬ್ಜೆಕ್ಟ್. ಇದ್ರ ಒಳಗಡೆ ಇಟ್ ರೆಫರ್ಸ್ ಎ ಆಬ್ಜೆಕ್ಟ್ ಆರ್ ಇಟ್ ಈಸ್ ಎ ನೇಮ್, ಇಟ್ ರೆಫರ್ಸ್ ಎ ವ್ಯಾಲ್ಯೂ. ಓಕೆನಾ? ಇದ್ರೊಳಗಡೆ ನಾನು 25 ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಇವಾಗ ನಾನು ನೇಮ್ ಅಂತ ಕೊಡ್ತೀನಿ. ನೇಮ್ ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ, ನೇಮ್ ಅಂತ ಹೇಳ್ಬಿಟ್ಟು ಅದರೊಳಗಡೆ ನೇಮ್ನ ಸ್ಟೋರ್ ಮಾಡ್ತೀನಿ. ಏನಂತ? ನವೀನ್ ತೇಜಸ್ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡ್ತೀನಿ. ಇದು ಸ್ಟ್ರಿಂಗ್. ಇವಾಗ ಇದನ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ನೇಮ್. ಓಕೆನಾ? ಇವಾಗ ಸೇವ್ ಮಾಡಿ ಎಕ್ಸಿಕ್ಯೂಟ್ ಕೊಟ್ರೆ ಸೊ ನಮಗೆ ಔಟ್ಪುಟ್ ಅಲ್ಲಿ ನಮ್ದು ಏನಿದೆ ಅದು ನಂಬರ್ ಸ್ಟೋರ್ ಮಾಡಿರೋದು ಪ್ರಿಂಟ್ ಆಗಿದೆ. ಹಾಗೆ ನಮ್ದು ಸ್ಟ್ರಿಂಗ್ ಕೂಡ ನೇಮ್ ಕೂಡ ಪ್ರಿಂಟ್ ಆಗಿದೆ. ಹಾಗೆ ನಾವು ಬೇರೆ ಏನು ಸ್ಟೋರ್ ಮಾಡ್ಬೋದು, ಲೈಕ್ ಡೆಸಿಮಲ್ ವ್ಯಾಲ್ಯೂ, CGPA ಸ್ಟೋರ್ ಮಾಡ್ಬೋದು. ಡೆಸಿಮಲ್ ವ್ಯಾಲ್ಯೂ ಅಂದರೆ CGPA ಎಷ್ಟು ಒಂದು ಅಂದಾಜು 8.28 ಅಂತ ಹಾಕಿದ್ದೀನಿ. ಹಾಗೆ ಇನ್ನೊಂದು ಥರ ಯಾವ ಥರ ಸ್ಟೋರ್ ಮಾಡ್ಬೋದು, ಸದ್ಯಕ್ಕೆ ಇಷ್ಟು ಸಾಕು. ಇವಾಗ ಇದನ್ನ ಪ್ರಿಂಟ್ ಮಾಡಿ. ಇವಾಗ CGPAನ ಪ್ರಿಂಟ್ ಮಾಡಿ. CGPAನ ಪ್ರಿಂಟ್ ಮಾಡಿ ಸೇವ್ ಮಾಡಿ ರನ್ ಮಾಡಿದ್ರೆ ನಮಗೆ ಏನು ಆಸ್ ಇಟ್ ಈಸ್ ನಾವೇನು ವೇರಿಯಬಲ್ ಇನಿಷಿಯಲೈಸ್ ಮಾಡಿ ಏನು ಬರೆದಿರ್ತೀವಿ ವೇರಿಯಬಲ್ ಒಳಗಡೆ ಅದೆಲ್ಲ ಇಲ್ಲಿ ಆಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಅಂದ್ರೆ ಇಲ್ಲಿ ವೇರಿಯಬಲ್ನ ಯಾವ್ದು ವೇರಿಯಬಲ್ ಅಂದ್ರೆ ಏನು, ವೇರಿಯಬಲ್ ಯಾವ ಥರ ಕ್ರಿಯೇಟ್ ಮಾಡೋದು, ಸೊ ಎಲ್ಲ ನೋಡಿದ್ವಿ ವೇರಿಯಬಲ್ ಕ್ರಿಯೇಷನು. ಸೊ ನೋ ನೀಡ್ ಟು ಡಿಕ್ಲೇರ್ ಡೇಟಾ ಟೈಪ್ಸ್, ಡೈರೆಕ್ಟ್ಲಿ ಅಸೈನ್ ಎ ವ್ಯಾಲ್ಯೂ. ಇನ್ ಪೈಥಾನ್ ಅಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇದೆ ನೋಡಿ. ಇಲ್ಲಿ ನಾವು ಯಾವುದೇ ರೀತಿ ಡೇಟಾ ಟೈಪ್ಸ್ನ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾವು ವ್ಯಾಲ್ಯೂನ ಅಸೈನ್ ಮಾಡ್ಬೋದು. ಇವಾಗ ನೋಡ್ರಿ, ಇದು ಏಜ್ ಈಸ್ ಈಕ್ವಲ್ ಟು 25 ಅಂತ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಇದು ಇಂಟೀಜರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳುತ್ತೆ ವೇರಿಯಬಲ್. ಸೊ ಈಗ ಇಲ್ಲೂ ಅಷ್ಟೇ ಡಬಲ್ ಕೋಟ್ಸ್ ಹಾಕ್ಬಿಟ್ಟು ನಾವು ಸ್ಟ್ರಿಂಗಲ್ಲಿ ಬರೆದ್ರೆ, ಡಬಲ್ ಕೋಟ್ಸ್ ಒಳಗಡೆ ಬರೆದ್ರೆ ಅದು ಆಟೋಮೆಟಿಕ್ ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಳುತ್ತೆ. ಸೊ ಇಲ್ಲಿ ಈಗ ಜಾವಾದಲ್ಲಿ ನಾವು ಬರಿತೀವಲ್ಲ, ಇವಾಗ ಇಂಟ್ ಏಜ್ ಅಂತ ಆ ಥರ ಏನು ನಾವು ಬರೆಯೋ ಅವಶ್ಯಕತೆ ಇರಲ್ಲ. ಡೇಟಾ ಟೈಪ್ಸ್ನ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇರಲ್ಲ. ಇಂಟೀಜರ್ ಇರಬೇಕಾ, ಸ್ಟ್ರಿಂಗಲ್ಲಿ ಇರಬೇಕಾ, ಏನರಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಡಿಕ್ಲೇರ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಜಸ್ಟ್ ನಾವು ಈ ಥರ ಏಜ್ ಅಂತ ಹಾಕಿದ್ರೆ ಸಾಕು, ವೇರಿಯಬಲ್ ಆಟೋಮೆಟಿಕ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ. ಪೈಥಾನಲ್ಲಿ ಮೇನ್ ಅಡ್ವಾಂಟೇಜ್ ಇದು. ಸೊ ಇದು ಸಿಂಟ್ಯಾಕ್ಸ್ ಅಂಡ್ ಕೋಡ್ ಕೂಡ ಕಮ್ಮಿ ಮಾಡುತ್ತೆ ಅಂಡ್ ಈಸಿಯಾಗಿ ಕೂಡ ನಮ್ಗೆ ಅರ್ಥ ಆಗುತ್ತೆ. ಅಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಇಲ್ಲಿ ಇದೆಯಲ್ಲ ಗೈಸ್, ಇದು ಈಕ್ವಲ್ಸ್ ಆಪರೇಟರ್ ಈಸ್ ಯೂಸ್ ಟು ಅಸೈನ್ ಎ ವ್ಯಾಲ್ಯೂ ಟು ದ ವೇರಿಯಬಲ್ಸ್. ಇಲ್ಲಿ ನಾವೇನು ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡಿದೀವಿ, ಇದು ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ. ಸೊ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ವ್ಯಾಲ್ಯೂನ ವೇರಿಯಬಲ್ ಒಳಗಡೆ ಅಸೈನ್ ಮಾಡ್ತೀವಿ. ಇಲ್ಲಿ ನಾವು ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡಿದೀವಿ ನೋಡಿ. ಸೊ ಈಕ್ವಲ್ಸ್ ಹಾಕ್ಬಿಟ್ಟು ಅದ್ರಲ್ಲಿ ಈಕ್ವಲ್ಸ್ ಹಾಕಿದ್ರೆ ಇದು ಅಸೈನ್ಮೆಂಟ್ ಆಪರೇಟರ್. ಸೊ ಇದು ಆಟೋಮೆಟಿಕ್ ಅಸೈನ್ ಮಾಡ್ತೀವಿ ವೇರಿಯಬಲ್ ಒಳಗಡೆ. ನಾವು ಏನು ವ್ಯಾಲ್ಯೂ ರೈಟ್ ಸೈಡ್ ಕೊಡ್ತೀವಿ ಅದು ಅಸೈನ್ ಮಾಡುತ್ತೆ ಹೋಗ್ಬಿಟ್ಟು ಅದು ವೇರಿಯಬಲ್ ಒಳಗೆ. ಅಂಡ್ ವೇರಿಯಬಲ್ ನೇಮಿಂಗ್ ರೂಲ್ಸ್, ವೇರಿಯಬಲ್ ಕ್ರಿಯೇಟ್ ಮಾಡೋದ್ರಲ್ಲಿ ರೂಲ್ಸ್ಗಳಿದಾವೆ. ಅದನ್ನ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಇವಾಗ ಸ್ಟಾರ್ಟ್ ವಿತ್ ಲೆಟರ್ ಆರ್ ಅಂಡರ್ ಸ್ಕೋರ್.
ಸೊ ಯಾವುದೇ ರೀತಿ ನಾವು ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಅದು ಲೆಟರ್ ಮುಖಾಂತರನೇ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂಡರ್ಸ್ಕೋರ್ ಮುಖಾಂತರ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ ನಾನು ವೇರಿಯಬಲ್ ಕ್ರಿಯೇಟ್ ಮಾಡಿರೋದು ಲೆಟರ್ ಮುಖಾಂತರ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಇಲ್ಲ ಅಂತ ಅಂದ್ರೆ ಅಂಡರ್ಸ್ಕೋರ್ ಯೂಸ್ ಮಾಡ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ ನೋಡಿ. ಸೊ ಏನು ನೇಮ್ ಅರುಣ್, ನೇಮ್. ಸೊ ಇದನ್ನು ಕೂಡ ಇವಾಗ ಸಾರಿ ಅದ್ಮೇಲೆ ಹೋಯ್ತಲ್ಲ. ನೇಮ್ ಅರುಣ್, ಇದನ್ನ ಇವಾಗ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಅರುಣ್ ಅಂಡರ್ಸ್ಕೋರ್ ನೇಮ್. ಇಲ್ಲ ಅರುಣ್ ಬಂದಿದೆ ಅಂದ್ರೆ ನಾವು ವೇರಿಯಬಲ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಲೆಟರ್ ಮುಖಾಂತರ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂಡರ್ಸ್ಕೋರ್ ಮುಖಾಂತರ ಸ್ಟಾರ್ಟ್ ಮಾಡಬೇಕು. ಅವಾಗ ಮಾತ್ರ ಪೈಥಾನು ಕರೆಕ್ಟಾಗಿ ವೇರಿಯಬಲ್ ಅಂತ ಹೇಳ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಸಿಸ್ಟಮ್. ಸೊ ದಿಸ್ ಇಸ್ ಇದು ಒಂದು ರೂಲ್. ಇನ್ನೊಂದು ರೂಲ್ ಏನಂತಂದ್ರೆ ಕ್ಯಾನ್ ಕಂಟೈನ್ ಲೆಟರ್ಸ್, ಡಿಜಿಟ್ಸ್ ಅಂಡ್ ಅಂಡರ್ಸ್ಕೋರ್. ಲೆಟರ್ಸ್ ಇರಬೇಕು, ಇಲ್ಲ ಡಿಜಿಟ್ಸ್ ಇರಬೇಕು, ಇಲ್ಲ ಅಂಡರ್ಸ್ಕೋರ್ ಇರಬೇಕು ವೇರಿಯಬಲ್ ಒಳಗಡೆ. ಸೊ ಅಂಡ್ ಕೇಸ್ ಸೆನ್ಸಿಟಿವ್. ಇದು ವೇರಿಯಬಲ್ ಕ್ರಿಯೇಷನ್ ಅಲ್ಲಿ ಕೇಸ್ ಸೆನ್ಸಿಟಿವ್. ಇದು ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್. ಇವಾಗ ಗುಡ್ ವೇರಿಯಬಲ್ಸ್ ಅಂದ್ರೆ ವೇರಿಯಬಲ್ಸ್ ನಾವು ಈ ತರ ಕ್ರಿಯೇಟ್ ಮಾಡಿದ್ರೆ ಇವೆಲ್ಲ ಅಕ್ಸೆಪ್ಟಬಲ್. ಅಂಡರ್ಸ್ಕೋರ್ ಮಧ್ಯದಲ್ಲಾರು ಯೂಸ್ ಮಾಡ್ಬೋದು, ಇನಿಷಿಯಲ್ ಎಲ್ಲಾರು ಯೂಸ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಕೇಸ್ ಸೆನ್ಸಿಟಿವ್ ಇರೋದು ಅಂತಂದ್ರೆ ಎಕ್ಸಾಂಪಲ್ ಇಲ್ಲಿ ನೋಡಿ ತೋರಿಸ್ತೀನಿ. 1 ಮಿನಿಟ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಇವಾಗ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿರ್ತೀವಿ. ಏನಂತ ಇಲ್ಲಿ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ಕೊಂಡು ನೇಮ್ ಕ್ರಿಯೇಟ್ ಮಾಡಿರ್ತೀವಿ, ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀವಿ. ನೇಮ್ ಇಸ್ ಈಕ್ವಲ್ ಟು ಅರುಣ್ ಅಂತ ಹೇಳಿ. ಓಕೆನಾ? ಫಸ್ಟ್ ಒಂದು ಲೆಟರ್ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ಕೊಂಡು ನೇಮ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಇಲ್ಲೊಂದು ಸ್ಮಾಲ್ ಲೆಟರ್ ಯೂಸ್ ಮಾಡ್ಕೊಂಡು ನೇಮ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಪ್ರಿಂಟ್ ನೇಮ್ ಅಂತ ಕೊಟ್ರೆ ನನಗೆ ಸೆಕೆಂಡ್ ಅಲ್ಲಿ ಏನಿದೆ ಅದು ಪ್ರಿಂಟ್ ಆಗುತ್ತೆ, ಅರುಣ್ ಅಂತ ಹೇಳ್ಬಿಟ್ಟು ಇದು ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅರುಣ್ ಅಂತ ಪ್ರಿಂಟ್ ಆಗಿದೆ. ಸೊ ಇದು ಯಾವ ತರ ಕೇಸ್ ಸೆನ್ಸಿಟಿವ್ ಅಂದ್ರೆ ಇವಾಗ ನಾವು ಇಲ್ಲಿ ನಾವು ವೇರಿಯಬಲ್ ಡಿಕ್ಲೇರ್ ಮಾಡಿರ್ತೀವಿ, ಸ್ಮಾಲ್ ಲೆಟರ್ ಅಲ್ಲಿ ಡಿಕ್ಲೇರ್ ಮಾಡ್ತೀವಿ. ಅದೇ ಲೆಟರ್ ಅಲ್ಲಿ ನಾವು ಅದೊಂದು ವೇರಿಯಬಲ್ ಆಕ್ಸೆಸ್ ಮಾಡ್ಬೇಕಂದ್ರೆ ಅದೇ ಲೆಟರ್ ಅದು ಹೆಂಗಿದೆ ಹಂಗೇನೆ ಕೊಡಬೇಕು. ಒಂದು ಲೆಟರ್ ಕ್ಯಾಪ್ಸ್ ಮಾಡೋದು, ಇವಾಗ ಇನ್ನೊಂದು ಲೆಟರ್ ಸ್ಮಾಲ್ ಲೆಟರ್ ಮಾಡೋದು, ಅವಾಗ ಅದು ಕರೆಕ್ಟಾಗಿ ಆಕ್ಸೆಸ್ ಮಾಡಲ್ಲ. ಸೊ ಅದಕ್ಕೆ ನಾವು ಕೇಸ್ ಸೆನ್ಸಿಟಿವ್ ಅಂತೀವಿ. ಇಲ್ಲಿ ಒಂದೇ ಒಂದು ಲೆಟರ್ ಕ್ಯಾಪಿಟಲ್ ಲೆಟರ್ ಮಾಡಿದ್ರೆ ಸೊ ಅದು ಈ ವೇರಿಯಬಲ್ ಅಂತ ಕನ್ಸಿಡರ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ನಾವು ಕೇಸ್ ಸೆನ್ಸಿಟಿವ್ ಅಂತ ಕರಿತೀವಿ. ಏನಿದೆ ಅದು ಲೆಟರ್, ಪ್ರತಿಯೊಂದು ಲೆಟರ್ ಅದೇ ತರ ಬರೀಬೇಕು. ಸೊ ದಟ್ ಈಸ್ ಕಾಲ್ಡ್ ಎ ಕೇಸ್ ಸೆನ್ಸಿಟಿವ್ ಇನ್ ಪೈಥಾನ್. ಅಂಡ್ ನೋ ಸ್ಪೇಸ್ ಅಲೌಡ್. ಇವಾಗ ನೀವು ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇರ್ತೀರಾ. ಇಲ್ಲೊಂದು ಕ್ರಿಯೇಟ್ ಮಾಡಿದ್ದೀನಲ್ಲ ನೇಮ್ ಅಂತ ಹೇಳ್ಬಿಟ್ಟು ವೇರಿಯಬಲ್. ಇದನ್ನ ಕಮೆಂಟ್ ಮಾಡ್ಬಿಡೋಣ, ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲೊಂದು ನೇಮ್ ಅಂತ ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀನಲ್ಲ, ನೇಮ್ ಎನ್ ಅಥವಾ ಏನಾದ್ರು ಒಂದು ನೇಮ್ ಎನ್ ಅಂತ ಕೊಡ್ತೀನಿ. ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ, ನಾನು ವೇರಿಯಬಲ್ ಮಧ್ಯೆ ಸ್ಪೇಸ್ ಕೊಟ್ಟಿದ್ದೀನಿ. ಇವಾಗ ರನ್ ಮಾಡಿದ್ರೆ ಎರರ್ ಬರುತ್ತೆ. ಯಾವುದೇ ಕಾರಣಕ್ಕೂ ನಾವು ವೇರಿಯಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಸೊ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಎಲ್ಲಿ ತೋರಿಸ್ತಿದೆ, ಇಲ್ಲಿ ನೋಡಿ, ಇಲ್ಲಿ ನೇಮ್ ಎನ್ ಅಂತಂದ್ರೆ ನಾವು ವೇರಿಯಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ನಾವು ಯಾವುದೇ ರೀತಿ ಸ್ಪೇಸ್ ಕೊಡಬಾರ್ದು. ಅಂಡರ್ಸ್ಕೋರ್ ಹಾಕಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇವಾಗ ಅಂಡರ್ಸ್ಕೋರ್ ಹಾಕಿದ್ದೀನಿ ನೋಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ವೇರಿಯಬಲ್. ಇದು ವ್ಯಾಲಿಡ್ ಸಿಂಟ್ಯಾಕ್ಸ್. ಇಲ್ಲಿ ನೋಡಿ ಅರುಣ್ ಅಂತ ಹೇಳಿ ಬಂತು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ರೀತಿ ಸ್ಪೇಸ್ನ ಬಿಡಬಾರ್ದು ವೇರಿಯಬಲ್ ಕ್ರಿಯೇಟ್ ಮಾಡಬೇಕಾದ್ರೆ. ಅಂಡ್ ಡೋಂಟ್ ಯೂಸ್ ಕೀವರ್ಡ್ಸ್. ಯಾವುದೇ ರೀತಿ ಕೀವರ್ಡ್ಸ್ಗಳನ್ನ ಯೂಸ್ ಮಾಡ್ಬೋದು. ಪೈಥಾನಲ್ಲಿ ಇನ್ಬಿಲ್ಟ್ ಕೀವರ್ಡ್ಸ್ಗಳಿದ್ದಾವೆ. ಇವಾಗ ಲೆನ್ ಆಗಿರ್ಬೋದು, ಅದೇ ರೀತಿ ಲೆನ್ ಕೀವರ್ಡ್ ಇದೆ, ಕ್ಲಾಸ್ ಇದೆ, ಕ್ಲಾಸ್ ಅನ್ನೋದು ಒಂದು ಕೀವರ್ಡು. ಹಾಗೆ ಡೆಫ್ ಡೆಫ್ ಅನ್ನೋದು ಒಂದು ಕೀವರ್ಡ್. ಇದು ಫಂಕ್ಷನ್ ಯೂಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಈ ಕೀವರ್ಡ್. ಫಂಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಡೆಫ್ ಕೀವರ್ಡ್. ಇದೇ ರೀತಿ ಫಂಕ್ಷನಲ್ಲಿ ಇನ್ಬಿಲ್ಟ್ ಕೀವರ್ಡ್ಸ್, ಸಖತ್ ಕೀವರ್ಡ್ಸ್ಗಳು ಬರ್ತವೆ. ಆ ಕೀವರ್ಡ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಕ್ರಿಯೇಟ್ ಮಾಡಬಾರ್ದು ವೇರಿಯಬಲ್ಸ್. ಅವಾಗ ಕನ್ಸಿಡರ್ ಮಾಡಲ್ಲ. ಇವಾಗ ನಾನು ಡೆಫ್ ಅಂತ ಯೂಸ್ ಮಾಡ್ಬಿಟ್ಟು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡಿದ್ರೆ ಅದು ಕನ್ಸಿಡರ್ ಮಾಡಲ್ಲ. ಇವಾಗ ನಾನು ಡೆಫ್ ಅಂತ ಯೂಸ್ ಮಾಡಿದೆ ಕೀವರ್ಡು. ಇವಾಗ ಇದನ್ನ ವೇರಿಯಬಲ್ ಥರ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ನೋಡಿ ಅಲ್ಲಿ ಆಟೋಮೆಟಿಕ್ ಅದು ಅಲ್ಲಿ ರೆಡ್ ಕಲರ್ ಲೈನ್ ತೋರಿಸ್ತು ಅಂದ್ರೆ ಅದು ಆಟೋಮೆಟಿಕ್ ನಾವು ಅದು ಎರರ್ ಅದು ರಾಂಗ್ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಇಲ್ಲಿ ನೋಡಿ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ತೋರಿಸ್ತದೆ, ಅದು ರಾಂಗು. ನಾವು ಯಾವುದೇ ಕಾರಣಕ್ಕೂ ಇನ್ಬಿಲ್ಟ್ ಕೀವರ್ಡ್ಗಳನ್ನ ಯೂಸ್ ಮಾಡಬಾರ್ದು. ಇವಾಗ ಇಲ್ಲಿ ನೋಡಿ ನೆಕ್ಸ್ಟ್. ಸೊ ಇವೆಲ್ಲ ವೇರಿಯಬಲ್ ನೇಮಿಂಗ್ ರೂಲ್ಸ್. ಈ ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಈ ಬೇಸ್ಡ್ ಆನ್ ದಿಸ್ ರೂಲ್ಸ್ ನಾವು ವೇರಿಯಬಲ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಈ ರೂಲ್ಸ್ಗಳ ಇಲ್ದಲೆ ನೀವು ಬೇರೆ ಯಾವುದೇ ರೀತಿ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದ್ರು ಅದು ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ತೋರಿಸುತ್ತೆ. ಅಂಡ್ ಇವೆಲ್ಲ ಗುಡ್ ವೇರಿಯಬಲ್ ನೇಮ್ಸ್ ಯಾವ ತರ ನಾವು ವೇರಿಯಬಲ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಮಲ್ಟಿಪಲ್ ವೇರಿಯಬಲ್ಸ್ ಇನ್ ಒನ್ ಲೈನ್, ಸೈನ್ ಎ ವ್ಯಾಲ್ಯೂಸ್ ಟು ಮಲ್ಟಿಪಲ್ ವೇರಿಯಬಲ್ಸ್ ಇನ್ ಒನ್ ಲೈನ್. ಸೊ ಇದು ಮಲ್ಟಿಪಲ್ ವೇರಿಯಬಲ್ ಕ್ರಿಯೇಷನ್ ಅಂತಾರೆ ಇದನ್ನ. ಈ ತರ ನಾವು ಈಗ ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಎ ಬಿ ಸಿ 3 ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀನಿ. ಆ 3 ವೇರಿಯಬಲ್ಗೂ ನಾನು ಒಂದೇ ಸಲ ಮಲ್ಟಿಪಲ್ ಆಗಿ ವ್ಯಾಲ್ಯೂ ಅಸೈನ್ ಮಾಡ್ಬೋದು. 10, 20, 30 3 ವೇರಿಯಬಲ್ಗೂ ವ್ಯಾಲ್ಯೂ ಅಸೈನ್ ಮಾಡಿ 3 ಪ್ರಿಂಟ್ ಮಾಡ್ತೀನಿ ಇವಾಗ. ಸೊ ಇದು ಮಲ್ಟಿಪಲ್ ವೇರಿಯಬಲ್ ಕ್ರಿಯೇಷನ್ ಅಂತಾರೆ. ಇವಾಗ ನೋಡಿ, ಸೊ ಅದು ಔಟ್ಪುಟ್ ಬರುತ್ತೆ 10, 20, 30. ಇದು ಮಲ್ಟಿಪಲ್ ವೇರಿಯಬಲ್ನ ಒಂದೇ ಸಲ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಒಂದೇ ಸಲ ವ್ಯಾಲ್ಯೂಗಳನ್ನ ಅಸೈನ್ ಮಾಡೋದು. ಇದು ಮಲ್ಟಿಪಲ್ ವೇರಿಯಬಲ್ ಕ್ರಿಯೇಷನ್ ಅಂತಾರೆ ಇದಕ್ಕೆ. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದ್ರೆ ಇದು ಮಲ್ಟಿಪಲ್ ವೇರಿಯಬಲ್ ಕ್ರಿಯೇಷನ್ ಇದರಲ್ಲಿ ಔಟ್ಪುಟ್ ಬರುತ್ತೆ. ಅಂಡ್ ಸೇಮ್ ವ್ಯಾಲ್ಯೂ ಟು ಮಲ್ಟಿಪಲ್ ವೇರಿಯಬಲ್ಸ್. ಇವಾಗ ನೀವು ವೇರಿಯಬಲ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಹೆಂಗೆ. ಸೊ ಈಗ ಒಂದು 2-3 ವೇರಿಯಬಲ್ಸ್ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ. ಅಷ್ಟು ವೇರಿಯಬಲ್ಸ್ಗೆ ಸೇಮ್ ವ್ಯಾಲ್ಯೂನ ಅಸೈನ್ ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ನಾವು ಈ ತರ ಒಂದು ಸಿಂಟ್ಯಾಕ್ಸ್ ನ ಯೂಸ್ ಮಾಡ್ಬೋದು ನಾವು ವೇರಿಯಬಲ್ ಕ್ರಿಯೇಷನ್ ಅಲ್ಲಿ ಪೈಥಾನ್ ಅಲ್ಲಿ. ಇವಾಗ ನೋಡಿ ಜಸ್ಟ್ ನಾನು ಇಲ್ಲೊಂದು ಎ ಬಿ ಸಿ ಇದನ್ನ ಯೂಸ್ ಮಾಡೋಣ. ಎ ಬಿ ಸಿ ಇಸ್ ಈಕ್ವಲ್ ಟು 200 ಕೊಡ್ತೀನಿ ನಾನು, ಸರಿನಾ? ಜಸ್ಟ್ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಎ ಬಿ ಸಿ. ಇವಾಗ ನೋಡಿ 200 3 ವೇರಿಯಬಲ್ ಅಲ್ಲಿ ಕೂಡ 200 ಅಸೈನ್ ಆಗೈತೆ. ಸೊ ಇದು ಮಲ್ಟಿಪಲ್ ವೇರಿಯಬಲ್ಸ್ ಕ್ರಿಯೇಟ್ ಮಾಡೋದು ವಿತ್ ಸೇಮ್ ವ್ಯಾಲ್ಯೂ. ಸೊ ಇದೊಂದು ಸಿಂಟ್ಯಾಕ್ಸ್ ವೇರಿಯಬಲ್ ಕ್ರಿಯೇಷನ್ ಅಲ್ಲಿ ಈ ತರ ವೇರಿಯಬಲ್ ಕ್ರಿಯೇಟ್ ಮಾಡ್ಬೋದು. ಹಾಗೆ ಈ ತರ ಕೂಡ ವೇರಿಯಬಲ್ ನ ಕ್ರಿಯೇಟ್ ಮಾಡ್ಬೋದು. ಮಲ್ಟಿಪಲ್ ವೇರಿಯಬಲ್ಗೆ ಸಬ್ಸಿಕ್ವೆಂಟ್ ವ್ಯಾಲ್ಯೂ ಕೂಡ ಅಸೈನ್ ಮಾಡ್ಬೋದು. ಇದು 2 ತರ ನಿಮ್ಗೆ ಯಾವ ಸಿಚುವೇಶನ್ ಮೇಲೆ ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ವೇರಿಯಬಲ್ ಕ್ರಿಯೇಷನ್ ಬೇಕೋ ಅದು ಆ ತರ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ರೀಅಸೈನಿಂಗ್ ದ ವೇರಿಯಬಲ್ಸ್. ದ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ಕ್ಯಾನ್ ಬಿ ಚೇಂಜ್ಡ್. ಈಗ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿರ್ತೀಯ, ಏಜ್ ಇಸ್ ಈಕ್ವಲ್ ಟು 20 ಅಂತ ವೇರಿಯಬಲ್ ಕ್ರಿಯೇಟ್ ಮಾಡಿರ್ತೀರಾ. ಅದನ್ನ ಈಗ ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಜಸ್ಟ್ ಆ ವೇರಿಯಬಲ್ ನ ನೀವು ವೇರಿಯಬಲ್ ನೇಮ್ ನ ಹಾಕ್ಬಿಟ್ಟು ಅದ್ರೊಳಗಡೆ ನೀವು ಬೇರೆ ವ್ಯಾಲ್ಯೂನ ಅಸೈನ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಅದು ಅಪ್ಡೇಟ್ ಆಗುತ್ತೆ. ಇವಾಗ ಇಲ್ಲಿ ಒಂದ್ಸಲ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಇವಾಗ ಅದು ಏಜ್ ಈಗ ಏನು 25 ಇದೆ ಅಲ್ಲ, ಇವಾಗ ನಾನು ಇಲ್ಲಿ ಏಜ್ ನ ಅಪ್ಡೇಟ್ ಮಾಡ್ತೀನಿ ನೋಡಿ. ಏಜ್ ಇಸ್ ಈಕ್ವಲ್ ಟು 30 ಹಾಕ್ತೀನಿ. ಸೊ ಇವಾಗ ಪ್ರಿಂಟ್ ಮಾಡಿ ನೋಡ್ತೀನಿ. ಪ್ರಿಂಟ್ ಇಸ್ ಈಕ್ವಲ್ ಟು ಏಜ್. ಇವಾಗ ನೋಡಿ ವ್ಯಾಲ್ಯೂ ಚೇಂಜ್ ಆಗಿರುತ್ತೆ. ತರ್ಟಿ ಆಗಿದೆ. ಇದು ನಾವು ವೇರಿಯಬಲ್ ವ್ಯಾಲ್ಯೂನ ಅಪ್ಡೇಟ್ ಮಾಡೋದು ಈ ತರ. ಅದ್ರ ವೇರಿಯಬಲ್ ಇನಿಷಿಯಲೈಸ್ ವೇರಿಯಬಲ್ ನೇಮ್ನ ಹಾಕ್ಬಿಟ್ಟು ನಾವು ಅದ್ರೊಳಗಡೆ ಏನ್ ವ್ಯಾಲ್ಯೂ ಬೇಕು ಅದನ್ನ ರೀಅಸೈನ್ ಮಾಡೋದು. ಬೇರೆ ವ್ಯಾಲ್ಯೂ ರೀಅಸೈನ್ ಮಾಡಿದ್ರೆ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಹಾಗೆ ವೇರಿಯಬಲ್ ಇದು ರೀಅಸೈನಿಂಗ್ ಕಾನ್ಸೆಪ್ಟ್ ಆದ್ಮೇಲೆ ನೆಕ್ಸ್ಟ್ ಬರೋದು ಡೈನಾಮಿಕ್ ಟೈಪಿಂಗ್ ಅಂತ ಹೇಳಿ. ಎ ವೇರಿಯಬಲ್ ಕ್ಯಾನ್ ಸ್ಟೋರ್ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಅಟ್ ಡಿಫ್ರೆಂಟ್ ಟೈಮ್ಸ್. ಓಕೆ, ಈಗ ಒಂದು ಈ ವೇರಿಯಬಲ್ ಕ್ಯಾನ್ ಸ್ಟೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಡಿಫ್ರೆಂಟ್ ಟೈಮ್ಸ್ ಅಂತಂದ್ರೆ ಈಗ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡಿರ್ತೀರಾ. ಸೇಮ್ ವೇರಿಯಬಲ್ಗೆ ನೀವು ಇವಾಗ ಇಲ್ಲಿ ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡಿರ್ತೀರಾ, ಅಸೈನ್ ಮಾಡಿರ್ತೀರಾ. ನೆಕ್ಸ್ಟ್ ನೀವು ಅದನ್ನ ಅಪ್ಡೇಟ್ ಮಾಡಿ ಸ್ಟ್ರಿಂಗ್ ವ್ಯಾಲ್ಯೂ ಕೂಡ ಸ್ಟೋರ್ ಮಾಡ್ಬೋದು. ಅಂಡ್ ಅದೇ ವೇರಿಯಬಲ್ಗೆ ನೆಕ್ಸ್ಟ್ ನೀವು ಡೆಸಿಮಲ್ ವ್ಯಾಲ್ಯೂ ಕೂಡ ಸ್ಟೋರ್ ಮಾಡ್ಬೋದು. ಅಂಡ್ ಬೂಲಿಯನ್ ವ್ಯಾಲ್ಯೂ ಕೂಡ ಸ್ಟೋರ್ ಮಾಡ್ಬೋದು. ಅಂದ್ರೆ ಪ್ರತಿ ಸಲ ಅದು ವ್ಯಾಲ್ಯೂ ಅಪ್ಡೇಟ್ ಆಗುತ್ತೆ ಅಷ್ಟೇ. ಅದು ಇಲ್ಲಿ 10 ಇರೋದು ನೆಕ್ಸ್ಟ್ ಎಲ್ಲೋ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಇದು ರಿಮೂವ್ ಆಗುತ್ತೆ. ಎಲ್ಲೋ ಇರೋದು ರಿಮೂವ್ ಆಗಿ 10.5 ಇದೆ, ಇದು ಸ್ಟೋರ್ ಆಗುತ್ತೆ. ಆಮೇಲೆ ಟ್ರೂ ಸ್ಟೋರ್ ಆಗುತ್ತೆ. ಸೊ ಇದನ್ನ ಈ ವೇರಿಯಬಲ್ ಕ್ಯಾನ್ ಸ್ಟೋರ್ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಅಟ್ ಎ ಡಿಫ್ರೆಂಟ್ ಟೈಮ್ಸ್. ಸೊ ವೇರಿಯಬಲ್ ಡಿಫ್ರೆಂಟ್ ವ್ಯಾಲ್ಯೂನ ಡೇಟಾ ಟೈಪ್ ವ್ಯಾಲ್ಯೂಗಳನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂಡ್ ಡಿಫ್ರೆಂಟ್ ಟೈಪ್ಸ್. ಡೈನಾಮಿಕ್ ಟೈಪಿಂಗ್ ಅಂತಾರೆ ಗೈಸ್. ನೋಡಿ ವೇರಿಯಬಲ್ ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು ನೇಮ್, ಎಕ್ಸ್ ಇಸ್ ಈಕ್ವಲ್ ಟು
5.2 5.3 x is equal to ರೋ. ಇವಾಗ ಔಟ್ಪುಟ್ ಏನು ಬರುತ್ತೆ ಹೇಳ್ರಿ, ಲಾಸ್ಟಲ್ಲಿ ನಮಗೆ ನಾವು ಎಕ್ಸಲ್ಲಿ ಏನು ವ್ಯಾಲ್ಯೂ ಕೊಟ್ಟಿರ್ತೀವಿ ಅದೇ ಬರುತ್ತೆ. ಬೂಲಿಯನ್ ವ್ಯಾಲ್ಯೂ ಕೊಟ್ಟಿದ್ದೀವಿ, ಟ್ರೂ ಬಂತು. ಪ್ರತಿ ಒಂದು ಸಲನೂ ಅದು ರೀಅಸೈನ್ ಆಗ್ತಿರುತ್ತೆ, ಅಪ್ಡೇಟ್ ಆಗ್ತಿರುತ್ತೆ. ಅಂತ ಅಂದರೆ ನಾವು ಒಂದೇ ವೇರಿಯೇಬಲ್ನ ನಾವು ಎಷ್ಟು ಸಲ ಬೇಕಾದ್ರೂ ಅಪ್ಡೇಟ್ ಮಾಡ್ಬೋದು, ಎಷ್ಟು ಸಲ ಬೇಕಾದ್ರೂ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ಬೋದು ಒಂದೇ ವೇರಿಯೇಬಲಲ್ಲಿ ಅಂತೇಳಿ ಅಷ್ಟೇ, ಅದು ಸಿಂಪಲ್ ಆಗಿ. ಇವಾಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತಂದರೆ ಇನ್ಪುಟ್ ಫ್ರಮ್ ದಿ ಯೂಸರ್. ಯೂಸರಿಂದ ಇನ್ಪುಟ್ ಯಾವ ರೀತಿ ತಗೊಳ್ಳೋದು ಅಂತ ಹೇಳಿ ನೋಡೋದು. ಆ್ಯಂಡ್ ಯೂಸಿಂಗ್ ವೇರಿಯೇಬಲ್ಸ್ ಇನ್ ಇನ್ಪುಟ್ಸ್. ಇನ್ಪುಟ್ಸ್ನ ಸ್ಟೋರ್ ಏನೇ ಯೂಸರ್ ಇನ್ಪುಟ್ ಇನ್ ವೇರಿಯೇಬಲ್ಸ್. ಈಗ ಇನ್ಪುಟ್ನ ನಾವು ಯಾವ ರೀತಿ ತಗೊಳ್ಳೋದು ವೇರಿಯೇಬಲಲ್ಲಿ, ಇನ್ಪುಟ್ ತಗೊಂಡ್ಬಿಟ್ಟು ಒಂದು ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡಿಕೊಂಡು ಅದನ್ನು ಯಾವ ರೀತಿ ಪ್ರಿಂಟ್ ಮಾಡೋದು ಅಂತೇಳಿ. ಇದು ಸಿಂಪಲ್ ಗೈಸ್. ಇದಕ್ಕೊಂದು ಫಂಕ್ಷನ್, ಇನ್ಪುಟ್ ಫಂಕ್ಷನ್ ಇರುತ್ತೆ. ಇನ್ಪುಟ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾವು ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಈಗ ವೇರಿಯೇಬಲ್ ಒಳಗಡೆ ವ್ಯಾಲ್ಯೂ ಹಾಕಬೇಕಾಗಿರುತ್ತೆ. ಈಗ ಯೂಸರ್ ಇನ್ಪುಟ್, ಯೂಸರ್ ಅಂತಂದರೆ ಇವಾಗ ಈಗ ನಾವು ಯೂಸರ್ ಅಂತಂದರೆ ನಾವೇ. ಇವಾಗ ಫಾರ್ ಎಕ್ಸಾಂಪಲ್ ಯೂಸರ್ ಒಬ್ಬ ವ್ಯಕ್ತಿ, ಇವಾಗ ಯಾರು ಸಿಸ್ಟಮ್ನ ಯೂಸ್ ಮಾಡ್ತಿರ್ತಾರೆ ಅವರು ಇವಾಗ ಅವ್ರ ಹತ್ರ ಯೂಸರ್ ಇನ್ಪುಟ್ನ ತಗೊಳ್ಳೋದು ಅಂತಂದರೆ ಯೂಸರು ವ್ಯಾಲ್ಯೂನ ಎಂಟರ್ ಮಾಡ್ತಾನೆ. ಸೊ ಯೂಸರ್ನ ಕೇಳುತ್ತೆ ಸಿಸ್ಟಮ್, ಸಿಸ್ಟಮ್ ಯೂಸರ್ನ ಕೇಳುತ್ತೆ. ಸೊ ಇಂಥ ವ್ಯಾಲ್ಯೂ ಕೊಡು, ಇನ್ಪುಟ್ ಕೊಡು ಅಂತ ಹೇಳ್ಬಿಟ್ಟು ಯೂಸರು ಇನ್ಪುಟ್ ಕೊಡ್ತಾನೆ. ಆ ಇನ್ಪುಟ್ನ ಯೂಸ್ ಮಾಡ್ಕೊಂಡು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡುತ್ತೆ. ಒಂದು ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡುತ್ತೆ. ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡಿಕೊಂಡು ಆಮೇಲೆ ನಮ್ಗೆ ಅದು ಏನು ಬೇಕಾದ ಆಪರೇಷನ್ನ ಪರ್ಫಾರ್ಮ್ ಮಾಡೋದು. ಸೊ ಇದು ಯೂಸರ್ ಇನ್ಪುಟ್ ಫಂಕ್ಷನಾಲಿಟಿ ಹೆಂಗೆ ಈ ಥರ ವರ್ಕ್ ಆಗುತ್ತೆ. ಇವಾಗ ಅದರಲ್ಲಿ ಯೂಸರ್ ಇನ್ಪುಟ್ ತಗೊಳ್ಳೋದಕ್ಕೆ ಒಂದು ಇನ್ಪುಟ್ ಅಂತೇಳಿ ಒಂದು ಫಂಕ್ಷನ್ ಬರುತ್ತೆ. ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಇವಾಗ ನಾನು ಏನು ತಗೊತಾ ಇದ್ದೀನಿ, ಮಾರ್ಕ್ಸ್ ಅಂತ ಹೇಳಿ, ಅಥವಾ ನೇಮ್ ಆಗಿರ್ಬೋದು, ಏಜ್ ತಗೊಳ್ತೀನಿ. ಏಜ್ 1 ಅಂತ ಕೂಡ ಅಲ್ಲಿ ಆಲ್ರೆಡಿ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದು ಬೇರೆ ರೀತಿ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏಜ್ 1 ಅಂತ ಕೊಡ್ಕೊತೀನಿ. ಇದು ಇನ್ಪುಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಇನ್ಪುಟ್ನ ತಗೊತೀನಿ. ಇದು ಇನ್ಪುಟ್ ಈ ಫಂಕ್ಷನ್ ನಾವು ಜಸ್ಟ್ ಇನ್ಪುಟ್ ಫಂಕ್ಷನ್ ಇಲ್ಲಿ ಬರೆದ್ರೆ ಸಾಕೋದು, ಆಟೋಮೆಟಿಕ್ ಯೂಸರ್ ಹತ್ರ ಇನ್ಪುಟ್ ಕೇಳಿ ತಗೊಂಡು ಈ ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡ್ಕೊಳುತ್ತೆ. ಆಮೇಲೆ ನಾವು ಅದನ್ನು ಪ್ರಿಂಟ್ ಮಾಡಿದ್ರೆ ನಾವು ಏನು ತಗೊಂಡಿರ್ತೀವಿ ಅದು ಆಟೋಮೆಟಿಕ್ ಪ್ರಿಂಟ್ ಆಗುತ್ತೆ. ಇದೊಂದು ಟೈಪ್ ಆಫ್ ವೇರಿಯೇಬಲ್ ಇನಿಷಿಯಲೈಸೇಷನ್. ಅಂದರೆ ವೇರಿಯೇಬಲ್ ಸ್ಟೋರ್ ಮಾಡ್ಕೊಳುತ್ತೆ ಯೂಸರ್ ಇನ್ಪುಟ್ ವ್ಯಾಲ್ಯೂ ಕೂಡ. ಇವಾಗ ನೋಡಿ, ಇದು ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ಕೆಳಗಡೆ ನಮಗೆ ಪರ್ಫೆಕ್ಟಾಗಿ ಅರ್ಥ ಆಗಬೇಕು, ಯೂಸರ್ ಇನ್ಪುಟ್ ಕೇಳ್ತಾ ಇದೆ ಅಂತ ಅಂದರೆ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಎಂಟರ್ ಏಜ್ ಏನಾದರೂ ಟೈಪ್ ಮಾಡೀನಿ, ನಿಮ್ಮ ಇಷ್ಟ. ಇಲ್ಲಿ ಎಂಟರ್ ಏಜ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಸೊ ಅದು ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ ನೋಡಿ. ಸೊ ಇಲ್ಲಿ ಎಂಟರ್ ಏಜ್ ಅಂತ ಕೇಳ್ತಾ ಇದೆ. ನಾನು ಏಜ್ ಕೊಡ್ತೀನಿ, ಈಗ 23 ಅಂತ ಕೊಡ್ತೀನಿ. ಆಮೇಲೆ ಎಂಟರ್ ಮಾಡಿ. ಎಲ್ಲ ತೆಗೆದುಬಿಡ ಅಂತ ಕನ್ಫ್ಯೂಸ್. ಈಗ ಏಜ್ 1 ಇನ್ಪುಟ್ ತಗೊಳ್ತಾ ಇದೀವಿ, ಎಂಟರ್ ಏಜ್ ಅಂತ ಹೇಳಿ ಕೇಳ್ತಾ ಇದೀವಿ. ಸೊ ಇಲ್ಲಿ ಒಂದು ಕೋಲನ್ನು ಹಾಕೊಂಡ್ರೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏಜ್ 1 ಅದನ್ನು ಪ್ರಿಂಟ್ ಮಾಡ್ತಾ ಇದೀವಿ. ಇವಾಗ ಎಕ್ಸಿಕ್ಯೂಟ್ ಮಾಡಿದೆ, ಏಜ್ ಕೇಳ್ತಾ ಇದೆ 23. ಇವಾಗ ಏಜ್ ಕೇಳ್ತಾ ಇದೆ 23 ಬಂತು ನೋಡಿ. ಸೊ ನಾವಿಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ರನ್ನಿಂಗ್ ಟರ್ಮಿನಲ್ಸ್ ಅಂತ ಕೊಟ್ಕೊಂಡ್ರೆ ಇದು ಔಟ್ಪುಟಲ್ಲಿ ರನ್ ಆಗೋದು, ಟರ್ಮಿನಲ್ ರನ್ ಆಗುತ್ತೆ. ಆವಾಗ ನಾವು ಯೂಸರ್ ಇನ್ಪುಟ್ ಏನು ಕೊಡ್ತೀವಿ ಅದು ಇಲ್ಲಿ ಔಟ್ಪುಟಲ್ಲಿ ಬರುತ್ತೆ. ಇದೊಂದು ಸೆಟ್ಟಿಂಗ್ಸ್ನ ಮಾಡ್ಕೊಂಬಿಡಿ. ಎಲ್ಲಿ ಅಂತಂದರೆ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಸರ್ಚ್ ಮಾಡಿ, ಟರ್ಮಿನಲ್ ಅಂತ ಸರ್ಚ್ ಮಾಡಿ. ಟರ್ಮಿನಲ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಟರ್ಮಿನಲ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಹೋದರೆ ಟರ್ಮಿನಲ್ ರನ್ ಅಂತ ಸರ್ಚ್ ಮಾಡಿ. ಟರ್ಮಿನಲ್ ರನ್ ಅಂತ ಸರ್ಚ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಇಲ್ಲಿ ಬರುತ್ತೆ ನೋಡಿ, ರನ್ ಇನ್ ಟರ್ಮಿನಲ್ಸ್ ಅಂತ ಹೇಳಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ.
ಆಮೇಲೆ ಎಕ್ಸಿಕ್ಯೂಟ್ ಮಾಡಿ. ನಿಮಗೆ ಔಟ್‌ಪುಟ್ ಬರುತ್ತೆ ಪರ್ಫೆಕ್ಟಾಗಿ. ಯೂಸರ್ ಇನ್ಪುಟ್ ತಗೊಂಡು ಯೂಸರ್ ಇನ್ಪುಟ್‌ನ ಪ್ರಿಂಟ್ ಮಾಡುತ್ತೆ. ಇದನ್ನ ಫಾಲೋ ಅಪ್ ಮಾಡಿ. ಯೂಸರ್ ಇನ್ಪುಟ್‌ನ ತಗೊಂಡು ಇದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ ಯೂಸರ್ ಇನ್ಪುಟ್‌ನ ಕೊಡುತ್ತೆ. ಇವಾಗ ನಾನು ಏನು ಏಜ್‌ನ ತಗೊಂಡು ಇದು ಏಜ್‌ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನೇಮ್‌ನ ತಗೊಬೋದು ನಾನು. ಇವಾಗ ನೇಮ್ ತಗೊಂತೀನಿ. ನೇಮ್ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಫಂಕ್ಷನ್ ಒಳಗಡೆ ಏನೂನು ಬರಿದೇ ಹೋದ್ರುನು, ಏನು ಟೈಪ್ ಮಾಡದೇ ಹೋದ್ರುನು ನಡೆಯುತ್ತೆ. ಬಟ್ ನಮ್ಗೆ ಔಟ್‌ಪುಟ್ಟಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಲ್ಲ ಅಷ್ಟೇ. ಇವಾಗ ನೋಡಿ ಎಕ್ಸಾಂಪಲ್. ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದೆ. ಇಲ್ಲಿ ಬಂತು ಏಜ್ ಕೇಳ್ತು, ಹಾಕ್ದೆ. ಮತ್ತೆ ಇಲ್ಲಿ ಇನ್ನ ನೇಮ್ ಎಂಟರ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಕೇಳ್ತಾ ಇದೆ. ಬಟ್ ನಮಗೆ ಗೊತ್ತಾಗ್ತಿಲ್ಲ ಇಲ್ಲಿ ಎಂಟರ್ ಮಾಡಬೇಕು ಇಲ್ವಾ ಅಂತ. ಸೊ ನಮ್ಗೆ ಇಲ್ಲಿ ಡಿಸ್ಪ್ಲೇಲಿ ಗೊತ್ತಾಗಬೇಕು ಏನು ಎಂಟರ್ ಮಾಡಬೇಕು ಅಂತ ಹೇಳಿ, ಬೆಟರ್ ಅಂಡರ್ಸ್ಟ್ಯಾಂಡ್ ಆಗಬೇಕು ಯೂಸರ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ರೊಳಗಡೆ ಏನು ಬೇಕಾದರೂ ಟೈಪ್ ಮಾಡಬೇಕು. ಇವಾಗ ನೇಮ್ ಅಲ್ವಾ, ನಾನು ತೇಜಸ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಇವಾಗ ತಗೊಳುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆ ಥರ ಇದು. ನೀವು ಅದು ಇದ್ರೊಳಗಡೆ ಬರೆದ್ರೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪ್ರಿಂಟ್ ನೇಮ್. ಇವಾಗ ಯೂಸರ್ ಇನ್ಪುಟ್ 23, ಯೂಸರ್ ಇನ್ಪುಟ್ 23 ಕೊಡ್ತೀನಿ. ಇಲ್ಲಿ ನೇಮು AP ಕೊಡ್ತೀನಿ. ಔಟ್ಪುಟಲ್ಲಿ ಬಂತು ನೋಡಿ, 23 AB. ಇದು ಇಷ್ಟು ಕಾನ್ಸೆಪ್ಟ್. ಯೂಸರ್ ಇನ್ಪುಟ್ನ ಯಾವ ರೀತಿ ತಗೊಳ್ಳೋದು, ವೇರಿಯೇಬಲ್ ಒಳಗಡೆ ಯಾವ ರೀತಿ ಸ್ಟೋರ್ ಮಾಡೋದು, ಇದು ಒಂದು ಟಾಪಿಕ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇರೆ ಕಾನ್ಸೆಪ್ಟ್ನ, ವೇರಿಯೇಬಲ್ಸ್ ಬಿಟ್ಟು ಬೇರೆ ಕಾನ್ಸೆಪ್ಟ್ನ ನೋಡೋಣ. ಇವಾಗ ವೇರಿಯೇಬಲ್ಸ್ ಅಲ್ಲಿ ನಾವು ಈಗೊಂದು ವೇರಿಯೇಬಲ್ಸ್ ನಾನು ಕ್ರಿಯೇಟ್ ಮಾಡಿರ್ತೀನಿ. ಅದರಲ್ಲಿ ನಾನು ಅಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಎಲ್ಲ ರೀತಿಯ ಆಪರೇಷನ್ ಕೂಡ ಪರ್ಫಾರ್ಮ್ ಮಾಡ್ಬೋದು. ಎಲ್ಲ ರೀತಿಯ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಒಂದು ವೇರಿಯೇಬಲ್ ಯೂಸ್ ಮಾಡಿಕೊಂಡು. ಇಲ್ಲಿ ನೋಡಿ, ಇದೊಂದು ಎಕ್ಸಾಂಪಲ್. ಇಲ್ಲೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದೆಲ್ಲ ಇದು ಸ್ಟೋರ್ ಮಾಡ್ತೀನಿ. ನಾರ್ಮಲ್ ಇದು ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಇದರಲ್ಲಿ ಏನಿಲ್ಲ. ಅಂಡ್ ಇಲ್ಲಿ ಡಿಲೀಟ್, ಇದು ವೇರಿಯೇಬಲ್ ಇಲ್ಲಿ ಆಟೋಮೆಟಿಕ್ ಆಪರೇಷನ್ನ ಯಾವ ರೀತಿ ಪರ್ಫಾರ್ಮ್ ಮಾಡೋದು, ಯೂಸಿಂಗ್ ವೇರಿಯೇಬಲ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅಂತೇಳಿ. ಇವಾಗ ನೋಡಿ, ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿ. A is equal to 20 ಆ್ಯಂಡ್ B is equal to 30 ಅಂತ ಕೊಡ್ತೀನಿ. ನಾನು ವೇರಿಯೇಬಲ್ ಒಳಗಡೆ 20 ಮತ್ತು 30 ಹಾಕ್ತೀನಿ. ಇವಾಗ ನಾನು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಪರ್ಫಾರ್ಮ್ ಮಾಡೋಣ. ಅಡಿಷನ್ 20 A ವೇರಿಯೇಬಲ್ ಯೂಸ್ ಮಾಡ್ಕೊಂಡು ಅಡಿಷನ್ ಪರ್ಫಾರ್ಮ್ ಮಾಡಿ. A ಪ್ಲಸ್ B, ಹಾಗೆ ಪ್ರಿಂಟ್ A ಮೈನಸ್ B. ಎಕ್ಸಿಕ್ಯೂಟ್ ಮಾಡಿದ್ರೆ ಇದೆಲ್ಲ ಕಮೆಂಟ್ ಮಾಡ್ಬಿಡೋಣ, ಸುಮ್ಮನೆ ಅವೆಲ್ಲ. ಓಕೆನಾ? ಇಲ್ಲಿ ಎರರ್ ಇದೆ. ಇವಾಗ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ಔಟ್ಪುಟ್ಟಲ್ಲಿ ಏನು ಬಂತು, ಈಗ 20 ಪ್ಲಸ್ 30 50 ಬಂದಿದೆ. 20 ಮೈನಸ್ 30 ಆಗಿದೆ ಅಲ್ಲಿ. ಇಲ್ಲಿ ಅಂದರೆ ಅದಕ್ಕೋಸ್ಕರ -10 ಬಂದಿದೆ. 20ಯಲ್ಲಿ 30 ಹೋದರೆ -10 ಬರುತ್ತೆ. ಇಲ್ಲಿ ಬೆಟರ್ ಅರ್ಥ ಆಗ್ಬೇಕಂದ್ರೆ ಇಲ್ಲಿ 40 ಕೊಡ್ತೀನಿ. 40 ಹಾಕಿದ್ರೆ ನೋಡಿ, ಇಲ್ಲಿ 70, 40 30 70 ಆಗುತ್ತೆ. 40ಯಲ್ಲಿ 30 ಹೋದರೆ 10 ಉಳಿಯುತ್ತೆ. ಇದು ವೇರಿಯೇಬಲಲ್ಲಿ ನಾವೆಲ್ಲ ಡಿವಿಷನ್ ಪರ್ಫಾರ್ಮ್ ಮಾಡ್ಬೋದು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಡಿವಿಷನ್ ಹಾಕಿ ಎಕ್ಸಿಕ್ಯೂಟ್ ಮಾಡಿದ್ರೆ ಡಿವೈಡ್ ಆಗುತ್ತೆ. 30ಯಲ್ಲಿ 40 ಡಿವೈಡ್ ಆದರೆ 1.33 ಬರುತ್ತೆ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಕೂಡ ಪರ್ಫಾರ್ಮ್ ಮಾಡ್ಬೋದು. ಇದ್ರ ಮಧ್ಯೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಿದ್ರೆ ಆಯಿತು. ಮಲ್ಟಿಪ್ಲಿಕೇಶನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 40 ಇಂಟು 30 ಆಗುತ್ತೆ ಮಲ್ಟಿಪ್ಲಿಕೇಶನ್. 40 ಇಂಟು 30 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1200 ಬರುತ್ತೆ. ಸೊ ಇವೆಲ್ಲ ಆಟೋಮೆಟಿಕ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ಬೋದು. ಹಾಗೆ ವೇರಿಯೇಬಲ್ನ ಡಿಲೀಟ್ ಮಾಡೋದು ಯಾವ ರೀತಿ ಅಂತ ಅಂದರೆ, ಡೆಲ್ ಕೀವರ್ಡ್ ಯೂಸ್ ಮಾಡಿಕೊಂಡು ವೇರಿಯೇಬಲ್ ಫುಲ್ಲು ನಾವು ಡಿಲೀಟ್ ಮಾಡ್ಬೋದು. ಇವಾಗ ನೋಡಿ, ಒಂದು ವೇರಿಯೇಬಲ್ನ ಡಿಲೀಟ್ ಮಾಡ್ತೀನಿ. A ವೇರಿಯೇಬಲ್ನ ಡಿಲೀಟ್ ಮಾಡ್ತೀನಿ. ಈಗ ಡೆಲ್ A, ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ನೇಮ್ A ಈಸ್ ನಾಟ್ ಡಿಫೈನ್ಡ್ ಅಂತಂದರೆ ಇಲ್ಲಿ ನಾವು ಎನ ಡಿಲೀಟ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಎರರ್ ಬರ್ತೈತಿ. A ಪ್ರಿಂಟ್ ಮಾಡೋಕೆ ಹೋಗ್ತಾ ಇದೀವಿ, ಇಲ್ಲಿ A ಡಿಲೀಟ್ ಮಾಡಿದ್ದೀವಿ, ಅದಕ್ಕೋಸ್ಕರ ಎರರ್ ಬಂದಿದೆ. ಡೆಲ್ ಕೀವರ್ಡ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ A ಪ್ರಿಂಟ್ ಆಗುತ್ತೆ, ಅಂದರೆ ಆಟೋಮೆಟಿಕ್ A ಡಿಲೀಟ್ ಆಗುತ್ತೆ. ಇದು B ನ ಪ್ರಿಂಟ್ ಮಾಡಿದ್ರೆ B ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ವೇರಿಯೇಬಲ್ ಡಿಲೀಟ್ ಯಾವ ರೀತಿ ಮಾಡೋದು, ಹಾಗೆ ವೇರಿಯೇಬಲ್ ಕ್ರಿಯೇಟ್ ಹೆಂಗೆ ಮಾಡೋದು, ವೇರಿಯೇಬಲಲ್ಲಿ ನಾವು ಈ ವೇರಿಯೇಬಲನ್ನು ಯಾವ ರೀತಿ ರೂಲ್ಸು, ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಥರ ಕ್ರಿಯೇಟ್ ಮಾಡಬಾರ್ದು ಅಂತೆಲ್ಲ ಹೇಳಿದ್ದೀನಿ. ಆ್ಯಂಡ್ ಇದರಲ್ಲಿ ಇನ್ನು ನೆಕ್ಸ್ಟ್ ಅಂತಂದರೆ, ಇದು ಆಟೋಮೆಟಿಕ್ ಆಪರೇಷನ್ ಪರ್ಫಾರ್ಮ್ ಮಾಡುವ
ಪ್ಲಾಟ್ಫಾರ್ಮ್ ಯಾವ ಥರ ಮಾಡೋದು ವೇರಿಯಬಲ್ ಯೂಸ್ ಮಾಡ್ಕೊಂಡು ಹೇಳಿದ್ದೀನಿ. ಯೂಸರ್ ಇನ್ಪುಟ್ ತೊಗೊಂಡು ವೇರಿಯಬಲ್ ಒಳಗಡೆ ವ್ಯಾಲ್ಯೂ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಹೇಳಿದ್ದೀನಿ. ಆ್ಯಂಡ್ ಯೂಸ್ ಅಪ್ಪರ್ ಕೇಸಸ್ ನೇಮ್ಸ್ ಫಾರ್ ದ ವ್ಯಾಲ್ಯೂಸ್ ದಟ್ ಶುಡಂಟ್ ಚೇಂಜ್. ಕಾನ್ಸ್ಟ್ಯಾಂಟ್ಸ್ ಅಂತಂದರೆ ನೀವು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡಿರ್ತೀರ ಆ್ಯಂಡ್ ನೀವು ಆ ವೇರಿಯಬಲ್ನ ಮುಂದೆ ಫ್ಯೂಚರಲ್ಲಿ ಯಾವುದೇ ರೀತಿ ಆ ವೇರಿಯಬಲ್ನ ಚೇಂಜ್ ಮಾಡಲ್ಲ ಅಂತಂದರೆ ಎಲ್ಲ ಅಪ್ಪರ್ ಕೇಸ್ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿದ್ರೆ ಬೆಟರ್. ಸೊ ಅಂತಂದರೆ ಪೈಥಾನ್ ಆ್ಯಂಡ್ ಈ ಪೈಥಾನ್ ಸಿಂಟ್ಯಾಕ್ಸಲ್ಲಿ ಸಿಸ್ಟಮ್ ಏನು ಸಿಸ್ಟಮ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈ ಎಲ್ಲ ಲೆಟರು ಕ್ಯಾಪಿಟಲ್ ಲೆಟರ್ ಇದೆ ಅಂತಂದರೆ ಅದು ಯೂಸರು ಫ್ಯೂಚರಲ್ಲಿ ಯಾವುದೇ ರೀತಿ ವೇರಿಯಬಲ್ ಚೇಂಜ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇದೊಂದು ಬೆಟರ್ ಸ್ಟ್ರಾಟಜಿ ಕೂಡ. ಆ್ಯಂಡ್ ನಾವು ಬರೆಯುವಾಗ ಒಂದು ಯಾವ ಸಿಚುವೇಶನ್ ಮೇಲೆ ನಮ್ಗೆ ಈ ಥರ ವೇರಿಯಬಲ್ ಚೇಂಜ್ ಮಾಡಲ್ಲ ಅಂತ ಅನ್ನೋ ಸಿಚುವೇಶನ್ ಇದ್ದರೆ ಎಲ್ಲ ಕ್ಯಾಪಿಟಲ್ ಲೆಟರಲ್ಲಿ ಯೂಸ್ ಮಾಡೋದು ಬೆಸ್ಟ್ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡುವಾಗ. ಆ್ಯಂಡ್ ಇನ್ನು ಕಾಮನ್ ಮಿಸ್ಟೇಕ್ಸ್ ಅಂತಂದರೆ ಈಗ ಮಿಸ್ಸಿಂಗ್ ಕೋಡ್ಸ್. ಇವಾಗ ನಾವು ಒಂದು ಸ್ಟ್ರಿಂಗನ್ನು ಸ್ಟ್ರಿಂಗ್ ವ್ಯಾಲ್ಯೂನ ಒಂದು ವೇರಿಯಬಲ್ ಒಳಗೆ ಸ್ಟೋರ್ ಮಾಡಬೇಕಾದ್ರೆ ಡಬಲ್ ಕೋಟ್ಸ್ ಹಾಕಿಲ್ಲ ಅಂತಂದರೆ ಅದು ಪೈಥಾನ್ ಕನ್ಸಿಡರೇ ಮಾಡಲ್ಲ. ಅದು ಪೈಥಾನ್ ಸಿಂಟ್ಯಾಕ್ಸ್ ಅಲ್ಲ, ಅದು ಡಬಲ್ ಕೋಟ್ಸ್ ಒಳಗಡೆ ಇದ್ದರೆ ಮಾತ್ರ ಅದು ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಸ್ಪೇಸನ್ನು ಬಿಡಬಾರ್ದು. ವೇರಿಯಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಯಾವುದೇ ರೀತಿ ಸ್ಪೇಸನ್ನು ಬಿಡಬಾರ್ದು. ಆ್ಯಂಡ್ ಯಾವುದೇ ರೀತಿ ವೇರಿಯಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು ನಂಬರಿಂದ ಕ್ರಿಯೇಟ್ ಮಾಡಬಾರ್ದು. ಆ್ಯಂಡ್ ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಇವಾಗ ನಾವು ಕ್ಯಾಪಿಟಲ್ ಲೆಟರ್ ನೇಮ್ ಯಾವ ರೀತಿ ವೇರಿಯಬಲಲ್ಲಿ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬೇಕು, ಸ್ಮಾಲ್ ಲೆಟರ್ ಯೂಸ್ ಮಾಡಿದ್ರೆ ಸ್ಮಾಲ್ ಲೆಟರ್ ಯೂಸ್ ಮಾಡಬೇಕು. ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಟೈಪ್ ಎರರ್ ವಿತ್ ಇನ್ಪುಟ್ಸ್ ಅಂತ ಅಂದರೆ ಇವಾಗ ನೀವೊಂದು ಏಜ್ ಅನ್ನೋದು ಒಂದು ಯಾವುದೋ ಬೇರೆ ಒಂದು ಟೈಪ್ ವೇರಿಯಬಲಲ್ಲಿ ಸ್ಟೋರ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಇನ್ನೊಂದು ವೇರಿಯಬಲ್ ಜೊತೆ ನೀವು ಅಡಿಷನ್ ಆ್ಯಡ್ ಮಾಡೋಕ್ಕೋದ್ರೆ ಟೈಪ್ ಎರರ್ ಬರುತ್ತೆ. ಒಂದು ಮಿನಿ ಪ್ರಾಜೆಕ್ಟು ಅಂತಂದರೆ ಒಂದು ಎಕ್ಸಾಂಪಲ್ನ ನೋಡೋಣ. ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿಬಿಟ್ಟು ಯಾವ ರೀತಿ, ಈಗ ನಾವು ಎಕ್ಸಾಂಪಲ್ ಆಲ್ರೆಡಿ ನೋಡಿದ್ದೀವಿ. ನೇಮು, ಏಜು, ಕೋರ್ಸು ಆ್ಯಂಡ್ ಪ್ರಿಂಟ್ ಸ್ಟಡಿ ಇನ್ಫಾರ್ಮೇಷನ್. ಇದೊಂದು ಸ್ಮಾಲ್ ಮಿನಿ ಪ್ರಾಜೆಕ್ಟು. ಏನಂತಂದರೆ ಸೇಮ್ ಇದೆ. ನಾವೇನು ಇವಾಗ ಎಲ್ಲ ಡೇಟಾ ಎಲ್ಲ ಸ್ಟೋರ್ ಮಾಡಿದ್ವಿ. ಮಿನಿ ಪ್ರಾಜೆಕ್ಟ್ ಅಂತಂದರೆ ಇವಾಗ ನಾನು ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸ್ಟೂಡೆಂಟ್ ಕಮೆಂಟ್ಸನ್ನು ಈ ಥರ ನಾವು ಒಂದು ಸ್ಲ್ಯಾಶ್ ಅಂತ ಹಾಕ್ಬಿಟ್ಟು ಅದರೊಳಗಡೆ ನಾವು ಏನೇ ಬರೆದ್ರೂ ಅದ್ರ ಮುಂದೆ ಏನೇ ಬರೆದ್ರೂ ಕಮೆಂಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಇವಾಗ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಇದು ನಂದು ಒಂದು ಪ್ರಾಜೆಕ್ಟ್, ಸ್ಟೂಡೆಂಟ್ ಇನ್ಫಾರ್ಮೇಷನ್ ಮಿನಿ ಪ್ರಾಜೆಕ್ಟ್. ಯಾವ ಥರ ನೀವು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಪ್ರಾಜೆಕ್ಟಲ್ಲಿ ಏನು ನೇಮ್ ಸ್ಟೋರ್ ಮಾಡ್ತೀರಾ. ಸಿಂಪಲ್ ಪ್ರಾಜೆಕ್ಟ್ ಅಂತಂದರೆ ನೇಮು ಅದರೊಳಗಡೆ ಏನಾದರೂ ಇವಾಗ ನವೀನ್ ಅಂತ ಸ್ಟೋರ್ ಮಾಡ್ತೀನಿ ನಾನು. ಏಜು, ಸ್ಟೂಡೆಂಟ್ ಇನ್ಫಾರ್ಮೇಷನ್ ಅನ್ನೋದು ಇದೊಂದು ಪ್ರಾಜೆಕ್ಟ್ ಅಷ್ಟೇ. 23 ಅಂತ ಅಷ್ಟೇ ಇರುತ್ತೆ. ಸೇವ್ ಮಾಡ್ತೀನಿ. ಇವಾಗ ಸಿ ಜಿ ಪಿ ಎ 7 ಪಾಯಿಂಟ್ ಸಮಥಿಂಗ್ ಏನೋ ಅಂದ್ಕೊಡ್ತೀನಿ. ಓಕೆನಾ. ಇದೆಲ್ಲ ಒಂದು ಇನ್ಫಾರ್ಮೇಷನ್, ಸ್ಟೂಡೆಂಟ್ ಇನ್ಫಾರ್ಮೇಷನ್. ಅದನ್ನಷ್ಟನ್ನು ಪ್ರಿಂಟ್ ಮಾಡ್ತಾಯಿದ್ದೀನಿ. ಇಷ್ಟೇ ಇದು ಇವತ್ತಿನ ನಾವೇನು ವೇರಿಯಬಲ್ಲು ಕಲ್ತಿದ್ದೀವಿ. ಸೊ ಇದ್ರದ್ದೆಲ್ಲ ನಾನು ಇನ್ಫಾರ್ಮೇಷನ್ ಎಲ್ಲನೂ ಇಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನನ್ನು ತಗೊಂಡು ಯೂಸರ್ ಅದೇನು ಅಸೈನ್ ಮಾಡಿದ್ದೀನಿ ಅದು ಪ್ರಿಂಟ್ ಮಾಡ್ತಾಯಿದ್ದೀನಿ. ಇದೊಂದು ಮಿನಿ ಪ್ರಾಜೆಕ್ಟ್ ಇವಾಗ CGPA. ಓಕೆನಾ. ಇವಾಗ ಪ್ರಿಂಟ್ ಮಾಡಿದ್ರೆ ಬರುತ್ತೆ ಫುಲ್ಲೆಲ್ಲ ನಮ್ಮದು ಡೀಟೇಲ್ಸ್. ನವೀನು 23. ಈ ಥರ ನೀವು ಒಂದು ಎಕ್ಸಾಂಪಲ್ಸ್ನೆಲ್ಲ ನಿಮಗೆ ಯಾವ ಥರ ಅನಿಸುತ್ತೆ ವೇರಿಯಬಲ್ಸ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡೋದು ಸಖತ್ ಇಂಪಾರ್ಟೆಂಟ್. ಯಾಕಂತಂದರೆ ನಾವು ಕಾನ್ಸೆಪ್ಟ್ನ ನೋಡ್ತೀವಿ, ಕಲಿತೀವಿ. ಇವಾಗ ನಾನು ಏನು ಮಾಡಿದೆ, ಇವಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಕಾನ್ಸೆಪ್ಟ್ ಎಲ್ಲ ಇವಾಗ ಅರ್ಥ ಆಗಿರುತ್ತೆ, ನೀವು ನೋಡಿರ್ತೀರ. ಬಟ್ ಅದನ್ನು ನೀವು ಪ್ರಾಕ್ಟೀಸ್ ಮಾಡಲ್ಲ. ವಿಡಿಯೋ ನೋಡ್ತೀರಾ, ಸುಮ್ಮನೆ ಆಗ್ತೀವಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕ್ಲಿಯರಾಗಿ ಅರ್ಥ ಆಗೋದು. ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಯಾವುದೇ ರೀತಿ ಎರರ್ ಬರುತ್ತೆ, ಎಲ್ಲ ರೀತಿ ನೀವು ಫೇಸ್ ಮಾಡ್ತೀರ ಪ್ರಾಬ್ಲಮ್ಸ್. ಆವಾಗ ಅದನ್ನು ಸಾಲ್ವ್ ಮಾಡ್ತೀರಾ. ಅದು ಎರರ್ ಏನು ಬಂತು ಅಂತೆಲ್ಲ ನೋಡ್ತೀರಾ. ಆವಾಗ ನಿಮಗೆ ಪ್ರಾಕ್ಟಿಕಲಾಗಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಿಮಗದು ಕಾನ್ಸೆಪ್ಟ್ ಇನ್ನೂ ಅರ್ಥ ಆಗುತ್ತೆ. ಪ್ರಾಕ್ಟೀಸ್ ಮಾಡೋದು ಸಾಕಷ್ಟು ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿ. ಇವಾಗ ಏನೇನು ಕಾನ್ಸೆಪ್ಟ್ ನಾನು ಇವತ್ತು ಕವರ್ ಮಾಡಿದೆ, ವೇರಿಯಬಲ್ಸ್ ಬಗ್ಗೆ ಫುಲ್ಲು ಡೀಪಾಗಿ ಹೋಗಿದ್ದೀನಿ. ಒಂದು ಸ್ವಲ್ಪನೂ ಬಿಟ್ಟಿಲ್ಲ. ಅಂತಂದರೆ ಒಂದು ಟಾಪಿಕ್ ಕೂಡ ಬಿಟ್ಟಿಲ್ಲ. ಆಲ್ಮೋಸ್ಟ್ ಆಲ್ ವೇರಿಯಬಲ್ಸ್ ಎಲ್ಲ ಕವರ್ ಮಾಡಿದ್ದೀನಿ ಅನ್ಕೊಳ್ತೀನಿ. ಸೊ ನೀವು ಎಲ್ಲ ಈ ವೇರಿಯಬಲ್ಸ್ ಕ್ಲಿಯರಾಗಿ ನೀವು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತೀನಿ. ಅದನ್ನ ಕ್ಲಿಯರಾಗಿ ಬೆಟರಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಯಾವುದೇ ರೀತಿ ಮಿಸ್ ಮಾಡಬೇಡಿ, ಫಾಲೋ ಅಪ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಪೈಥಾನ್ ಕನ್ನಡದಾಗ ಕಲಿಬೇಕು ಅಂದ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಶೇರ್ ಮಾಡಿ. ಅವ್ರಿಗೂ ಹೆಲ್ಪ್ ಆಗಲಿ, ಉಪಯೋಗ ಆಗಲಿ. ಆ್ಯಂಡ್ ಇನ್ಯಾವುದೇ ರೀತಿ ನಿಮ್ಗೆ ಏನಾದರೂ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮ ಕಮೆಂಟ್ಸನ್ನು ನೋಡಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಓಕೆ ಥ್ಯಾಂಕ್ ಯು ಗಾಯ್ಸ್.